ಧ್ಯಾನದಿಂದ ಆಗುವ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ. ಬದಲಾವಣೆ ಮತ್ತು ಬೆಳವಣಿಗೆ ಇವು ಎರಡು ಮುಖ್ಯವಾದ ಪದಗಳು. ಧ್ಯಾನದಿಂದ ಇವು ಎರಡೂ ಕೂಡ ಆಗುತ್ತೆ. ಧ್ಯಾನದಿಂದ ನಮಗೆ ಬರುವ ಲಾಭಗಳು ಇವೆರಡೂ. ಬದಲಾವಣೆ ಎಂದರೆ ಸುಧಾರಣೆ, ಅದು ಧ್ಯಾನದ ಮೂಲಕ ಸಿಗುತ್ತದೆ. ನೀವು ಬೀಜವನ್ನು ನೀರಿನಲ್ಲಿ ಹಾಕಿದಾಗ ಬೀಜವು ಮೊಳಕೆಯಾಗಿ ಬದಲಾಗುತ್ತದೆ. ಬೀಜಕ್ಕೆ ತೇವಾಂಶದ ಸ್ಪರ್ಶದಿಂದ ಬೀಜವು ಮುರಿದು ತೆರೆದುಕೊಳ್ಳುತ್ತದೆ. ನೀವು ಬೀಜದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡುತ್ತೀರಿ. ಬೀಜವು ಮೊಳಕೆಯಾಗುತ್ತದೆ. ಇಲ್ಲದಿದ್ದರೆ ಬೀಜವು ಯಾವುದೇ ಬದಲಾವಣೆಗಳಿಲ್ಲದೆ ಮತ್ತು ಯಾವುದೇ ಬೆಳವಣಿಗೆ ಇಲ್ಲದೆ ಬೀಜವಾಗಿಯೇ ಉಳಿಯುತ್ತದೆ. ಹಾಗಾಗಿ ಈ ಎರಡೂ ಕೂಡ ಮುಖ್ಯವಾದ ಪದಗಳು, ಬದಲಾವಣೆ ಮತ್ತು ಬೆಳವಣಿಗೆ. ಧ್ಯಾನದ ಮುಖಾಂತರ, ಧ್ಯಾನದ ಮೂಲಕ ಇವೆರಡೂ ಕೂಡ ನಮ್ಮಲ್ಲಿ ಆಗತ್ತೆ ಮಾಸ್ಟರ್ಸ್. ಧನ್ಯವಾದಗಳು.